ಅದ್ಯಾಕೋ ಏನೋ ಗೊತ್ತಿಲ್ಲ 2025 ಸಿಲಿಕಾನ್ ಸಿಟಿ ಮಂದಿಗೆ ದುಬಾರಿ ಆಗೋಯ್ತು. ವರ್ಷದ ಆರಂಭದಲ್ಲೇ ಕುಡಿಯೋ ಹಾಲು ಆಲ್ಕೋಹಾಲು ದುಬಾರಿ ಆದ್ರೆ ಈಗ ಓಡಾಡೋ ಬಸ್ಸು ಮೆಟ್ರೋ ರೇಟು. ಹೋಗ್ಲಿ ನಮ್ಮ ಹಣೆ ಬರಹ ಅನ್ಕೊಂಡ್ರೆ ಉಸಿರಾಡೋ ಗಾಳಿಯಲ್ಲಿ ಪೊಲ್ಯೂಷನ್ ಸರ್ ಅಂತ ಏರ್ಬಿಟ್ಟಿದೆ. ಹೌದು, ನಾವ್ ಹೇಳಿದ್ದು ನೀವು ಕೇಳಿದ್ದು ಎರಡೂ ಸತ್ಯ. ಬಾಯಿ ಬಿಟ್ರೆ ಸಾಕು ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯೋ ಸರ್ಕಾರಕ್ಕೆ ನಮ್ ಕಡೆಯಿಂದ ಒಂದ್ ಮಾತು: ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಿಲ್ಲ ಅಂದ್ರೂ ಓಕೆ, ಬ್ಯಾಡ್ ಅನ್ನೋ ಪಟ್ಟ ಕೊಡಬೇಡಿ. ಯಾಕಿ ಮಾತು ಅಂದ್ರ, ಬೆಂಗಳೂರಲ್ಲಿ ವಾಸ ಮಾಡೋ ಬಂಧುಗಳೇ ಇಲ್ಲಿ ಕೇಳ್ರಿ. ನಗರದ ಗಾಳಿಯಾಗ್ತಿದೆ ಮಲಿನ, ಹೆಚ್ಚುತ್ತಿದೆ ವಿಷಕಾರಿ ಪ್ರಮಾಣ. ಇಷ್ಟು ದಿನ ಟ್ರಾಫಿಕ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಸಿಲಿಕಾನ್ ಸಿಟಿ ಪೊಲ್ಯೂಷನ್ ನಲ್ಲಿ ದಿಲ್ಲಿನೇ ಮೀರಿಸೋ ಹಂಗ್ ಕಾಣ್ತಿದೆ. ಏನಾಯ್ತು ಸಡನ್ ಆಗಿ ನಮ್ ಗಾರ್ಡನ್ ಸಿಟಿಯ ಗಂಧ ಗಾಳಿಗೆ ಅಂದ್ರ, ಅದಕ್ಕೆ ಕಾರಣ ನಮ್ ಸರ್ಕಾರ ಮೆಟ್ರೋ ರೇಟ್ ಏರಿಸ್ಬಿಡ್ತಲ್ಲ, ಅದೇ ರೀಸನ್. ಅಲ್ಲ ಕಣ್ರಿ ಮೀಡಿಯಾ, ಮೆಟ್ರೋ ರೇಟ್ಗೂ ನಮ್ ಗಾಳಿಗೂ ಏನ್ರೀ ಲಿಂಕು ಅಂದ್ರ, ಅದಕ್ಕುತ್ತರ ಸಿಂಪಲ್. ಅದ್ಯಾವಾಗ ಸರ್ಕಾರ ಮೆಟ್ರೋ ದರ ಏರಿಸಿ ಡಬ್ಬಲ್ ವಸೂಲಿಗೆ ಇಳಿತೋ ನಮ್ ಜನ ಬುದ್ಧಿವಂತರಾಗ್ಬಿಟ್ರು. ಮೆಟ್ರೋ ಕೊಡೋ ದುಡ್ಡಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ ಗಾಡಿಯಲ್ಲೇ ಜುಮ್ ಅಂತ ಹೋದ್ರಾಯ್ತು ಅಂತ ಡಿಸೈಡ್ ಮಾಡ್ಕೊಂಡ್ರು. ಅದೇ ಕಾರಣಕ್ಕೆ ರೋಡಲ್ಲಿ ವೆಹಿಕಲ್ಸ್ ಗಳ ಸಂಖ್ಯೆ ಏರ್ತು. ಅತ್ತ ಮೆಟ್ರೋಗೆ ಹೋಗೋರ ಸಂಖ್ಯೆ 5% ಇಳಿದಿದ್ಯಂತೆ. ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರ್ ಪ್ರಕಾರ ಇದರಿಂದಾಗಿನೇ ನಗರದ ಗಾಳಿಯಲ್ಲಿ ಮಾಲಿನ್ಯ ಹೆಚ್ಚಾಗಿ ಗುಣಮಟ್ಟ ಇಳಿದಿದ್ಯಂತೆ. ಹೀಗೆ ಏರಿಕೆ ಆದ್ರೆ ಅಸ್ತಮಾ, ಕ್ಯಾನ್ಸರ್ ರೋಗಗಳು ಬರಬಹುದು, ಎಚ್ಚರ ಅನ್ನೋದು ತಜ್ಞರ ಮಾತು. When we looked at the air quality data of Bengaluru over the same period when the metro fare hike has happened, it appears that there is a strong correlation statistically between the metro fare hike and the impact in terms of the increase in the vehicles. IISc ಪ್ರೊಫೆಸರ್ ಆಗಿರೋ ಈ ಆಶೀಶ್ ವರ್ಮಾ ಅವರ ನೇತೃತ್ವದ ಟೀಮ್ ಮೆಟ್ರೋ ರೇಟ್ ಏರಿಕೆ ಆದಾಗಿನಿಂದಲೂ ಸತತವಾಗಿ ಬೆಂಗಳೂರಿನ ಗಾಳಿಯನ್ನ ಮಾನಿಟರ್ ಮಾಡ್ತಿದ್ದು ಅಪಾಯಕಾರಿ ಮಾಹಿತಿ ಬಿಚ್ಚಿಟ್ಟಿದೆ. ಮೆಟ್ರೋ ದರ ಏರಿಕೆಗೂ ಮುನ್ನ ಬೆಂಗಳೂರಿನ ಗಾಳಿಯಲ್ಲಿ ಅತ್ಯಂತ ಅಪಾಯಕಾರಿ PM 2.5 ಪ್ರಮಾಣ ಪ್ರತಿ ಕ್ಯೂಬಿಕ್ ಮೀಟರ್ಗೆ 43 ರಿಂದ 54 ಮೈಕ್ರೋಗ್ರಾಮ್ ಇತ್ತು. ಆದ್ರೀಗ ಅದು 68 ರಿಂದ 105 ಮೈಕ್ರೋಗ್ರಾಮ್ಗೆ ತಲುಪಿದೆ. ಒಟ್ನಲ್ಲಿ ಅದು ಇದು ಮತ್ತೊಂದು ಅಂತ ಕೈಗೆಟಕದೇ ಇರೋ ರೀತಿ ಮೆಟ್ರೋ ರೇಟ್ ಹೈಕ್ ಮಾಡಿದ ಸರ್ಕಾರದ ಕ್ರಮ ಜೇಬಿಗಷ್ಟೇ ಕತ್ರಿ ಹಾಕ್ಲಿಲ್ಲ, ಉಸಿರಾಡೋ ಗಾಳಿಗೂ ವಿಷ ಹಾಕ್ಬಿಟ್ಟಿರೋದು ವಿಪರ್ಯಾಸ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.